सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः. ನಮಸ್ತೆ ಎಲ್ಲರಿಗೂ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಸೊ ಮೂರರಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿ ನಿಮ್ಮ ವಾರದ ರೀಡಿಂಗ್ ಏನ್ ಬರುತ್ತೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲಿವ್ ದ ರೆಸ್ಟ್ ಬಿಹೈಂಡ್. ಇಷ್ಟ ಆದ್ರೆ ಮೂರನ್ನು ಕೂಡ ನೋಡಿ. ಟೇಕ್ ಯುವರ್ ಓನ್ ಟೈಮ್. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಸೊ ನಿಮ್ಗೆ ಭುವನೇಶ್ವರಿ ತಾಯಿ ಬಂದಿದ್ದಾರೆ. ಸೊ ಒಂದ್ ರೀತಿ ಶುಕ್ರ ದಶೆಯ ಸಮಯ. ಫೈನಾನ್ಷಿಯಲ್ ವಿಚಾರದಲ್ಲಿ, ಭೂಮಿ ವಿಚಾರದಲ್ಲಿ ಆರ್ಥಿಕ ಲಾಭ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಸೌಂದರ್ಯ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಹೆಚ್ಚಿನ ಅನುಕೂಲಗಳು ಈ ದೀಪಾವಳಿ ನಿಮ್ಮ ಜೀವನದಲ್ಲಿ ತರ್ತಾ ಇದೆ. ಸೊ ಸ್ವಲ್ಪ ಕಾಂಪ್ರಮೈಸ್ ಎನರ್ಜಿಗೆ ಬರ್ಬೇಕಾಗತ್ತೆ. ಲೋನ್ ಆಗುವಂಥದ್ದು, ಜೊತೆಗೆ ಒಂದಷ್ಟು ಕಾರ್ಮಿಕ್ ವಿಚಾರಗಳು ಎಂಡ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೋಲ್ಮೇಟ್ ಎನರ್ಜಿ ನಿಮ್ಗೆ ಹೆಚ್ಚಿನ ಒಂದು ಭರವಸೆನ ತಂದ್ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುತ್ತೆ. ಹೆಚ್ಚಿನ ಒಂದು ಬದಲಾವಣೆನ ನೀವು ಮುಂದಿನ ದಿನಗಳಲ್ಲಿ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಎಂಥದೇ ಕಷ್ಟ ಸಮಯದಲ್ಲೂ ನೀವು ಧೈರ್ಯಗೊಂದೋದು ಬೇಡ, ಇದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯೂನಿವರ್ಸ್ ನಿಮ್ಗೆ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆಯ ಪಾರ್ಟ್ನರ್ನ ಕೊಡುವಂತ ಸಾಧ್ಯತೆ ಇದೆ. ಒಂದೊಳ್ಳೆ ಫ್ರೆಂಡ್ಶಿಪ್ ಬರುವಂತ ಸಾಧ್ಯತೆ ಇದೆ. ಈಕ್ವಲ್ ಗಿವ್ ಅಂಡ್ ಟೇಕ್ ಇರುವಂತ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಚೇಂಜ್, ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಹ್ಯಾಪಿ ಮ್ಯಾರೇಜ್ ಲೈಫ್ ಅನ್ನುವಂಥದ್ದು, ಅಥವಾ ಒಂದಷ್ಟು ಎಂಗೇಜ್ಮೆಂಟ್ ಅಥವಾ ಒಂದಷ್ಟು ಫಂಕ್ಷನ್ಸ್ ನ ಅಟೆಂಡ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಕಾಲಚಕ್ರ ನಿಮ್ಮ ಪರವಾಗಿ ಬರುತ್ತೆ. ಸೊ ಹಾಗಾಗಿ ಡಿವೈನ್ ಟೈಮಿಂಗ್ಗೋಸ್ಕರ ಸ್ವಲ್ಪ ವೇಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಶೋ ಮಸ್ಟ್ ಗೋ ಆನ್ ಅನ್ನುವಂಥ ರೀತಿಯಲ್ಲಿ ಏನೇ ಸಮಸ್ಯೆ ಇದ್ರು, ಏನೇ ತೊಂದರೆ ತಾಪತ್ರಯಗಳಿದ್ರು, ಸೊ ಎಲ್ಲವೂ ಕೂಡ ನಿಲ್ಲಿಸ್ತೀರಾ, ಮುಂದುವರ್ಸ್ಕೊಂಡು ಹೋಗ್ಬೇಕು. ಜೀವನ ಮುಂದುವರ್ಸೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರೇ ನಿಮ್ಮನ್ನ ತಡೆಯಕ್ಕೆ ಎಷ್ಟೇ ಪ್ರಯತ್ನ ಪಟ್ರು, ಎಷ್ಟೇ ನಿಮ್ ಕೈ ಕಾಲುಗಳನ್ನ ಕಟ್ ಹಾಕೋದ್ರು, ನೀವು ನಗ್ನಗ್ತಾ ಇರಿ. ನಿಮ್ಗೆ ಎಷ್ಟೇ ನೋವಾದ್ರೂ ಕೂಡ ನೀವು ನಗ್ನಗ್ತಾನೆ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಸ್ಟ್ರೆಸ್ ಅಲ್ಲಿ ಹೋಗುತ್ತೆ ಅಂತ ಕಾಣಿಸ್ತಾ ಇದೆ. ತುಂಬಾ ಹೆಚ್ಚಿನ ಒಂದು ಗಾಸಿಪ್ ಮಾತುಗಳನ್ನ ತಲೆಗೆ ತಗೊಳಕ್ ಹೋಗ್ಬೇಡಿ. ಸ್ಟ್ರೆಸ್ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ನಿಮ್ಮ ಮನಸ್ಸಿನ ಮರಕಟವನ್ನ ಕಂಟ್ರೋಲ್ ಅಲ್ಲಿ ಇಡಿ ಅನ್ನುವಂಥದ್ದು ಇದೆ. ಸೊ ಒಂದು ಫ್ಲೋಲಿ ನಿಮ್ಮ ಲೈಫ್ ಹೋಗೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಗ್ಲೋ ವಿತ್ ಫ್ಲೋ, ಹೇಗೆ ಕರ್ಕೊಂಡು ಹೋಗುತ್ತೋ ಲೈಫ್ ಹಾಗೆ ಹೋಗ್ತೀನಿ ಅಂತ ಮುಂದುವರೆದು ನಿಮ್ ಜೀವನನ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರಯಾಣ ಹೋಗುವಂತ ಸಾಧ್ಯತೆ ಇದೆ. ಟ್ರಾವೆಲ್ ಮಾಡುವಂತ ಸಾಧ್ಯತೆ ಇದೆ. ಒಂದು ಸಿಹಿ ಸುದ್ದಿ ಕೇಳುವಂತ ಸಾಧ್ಯತೆ ಇದೆ. ಸ್ಟಕ್ ಎನರ್ಜಿಲಿ ಇರೋರು ಅದರಿಂದ ಹೊರಗೆ ಬರುವಂತ ಸಾಧ್ಯತೆ ಇದೆ. 8 ಗಂಟೆಯ ಸಮಯದ ಅವಧಿ ಕೂಡ ಇಲ್ಲಿ ಹೇಳ್ತಾ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಪಾರ್ಟ್ನರ್ ಏನಾದ್ರೂ ನಿಮ್ಮನ್ನ ಬಿಟ್ಟು ಹೋಗಿದ್ರೆ, ಸೊ ಅವರು ಕೂಡ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ಈ ಕಾರ್ಡ್ ಪದೇ ಪದೇ ಬರ್ತಿರೋದ್ರಿಂದ ಆಂಜನೇಯನ ಆಶೀರ್ವಾದನ, ಪ್ರೊಟೆಕ್ಷನ್ ಅನ್ನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಮೆಜಿಷಿಯನ್ ಎನರ್ಜಿಗೆ ನೀವು ಬನ್ನಿ. ನಿಮಗೆ ಗೊತ್ತಿದೆ ಯಾವ್ದನ್ನ ಪಡ್ಕೊಳ್ಬೇಕು, ಯಾವ್ದನ್ನ ತ್ಯಜಿಸ್ಬೇಕು, ಯಾವ್ದು ಇಂಪಾರ್ಟೆಂಟ್ ಅಲ್ಲ, ಯಾವ ಶತ್ರುನ ಹೇಗೆ ಸದೆ ಬಡಿಬೇಕು, ಎಲ್ಲಿ ಸದೆ ಬಡಿಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ. ಅದನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಒಳ್ಳೆಯ ದಿನಗಳು ನಿಮ್ಗೆ ಬರುವಂತ ಸಾಧ್ಯತೆ ಇದೆ. ಜನವರಿಯಿಂದ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಎಲ್ಲಿದ್ದೀರೋ ಅಲ್ಲಿ ಖುಷಿಯಾಗಿರಿ ಅನ್ನುವಂಥದ್ದು ಇದೆ. ಬ್ರೇಕಪ್ ಆಗುವಂತ ಸಾಧ್ಯತೆ ಇದೆ. ಸೊ ಡೈವೋರ್ಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ವಾಹನ ಅಪಘಾತಗಳ ಆಗುವಂತ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತ ಸಾಧ್ಯತೆ ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಒಂದು ಬೆಳವಣಿಗೆನ ನೀವು ನೋಡ್ತೀರಾ. ನಿಮ್ಗೆ ಡಿವೈನ್ ಗೈಡೆನ್ಸ್ ಇದೆ. ಡಿವೈನ್ ನಿಮ್ಮನ್ನ ಸರಿಯಾದ ದಾರಿಲಿ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಲೆಟ್ ಗೋ ಮಾಡಿ ಅನ್ನುವಂಥದ್ದು ಇದೆ. ಸೊ ಯಾರನ್ನು ನಂಬ್ದಿರ ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಗಮನನ ಕೊಡಿ. ಯೂನಿವರ್ಸ್ ನಿಮ್ಮನ್ನ ಸರಿಯಾದ ದಿಕ್ಕಿನಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಯಾರ ಹತ್ರನೂ ಜಗಳ ಬೇಡ ಅಂತ ಹೇಳ್ತಾ ಇದೆ. ಸೊ ಜಗಳ ಮಾಡ್ಕೊಳ್ಬೇಡಿ.
ಶೇರಿಂಗ್ ಇಸ್ ಕೇರಿಂಗ್, ಒಳ್ಳೆಯ ಜೀವನ, ಒಳ್ಳೆಯ ಬದುಕು ನಿಮಗೋಸ್ಕರ ಬರ್ತಾ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ನಿಮ್ಮನ್ನ ನೀವು ನಂಬಿ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ಜನರ ಸಹಾಯ ಕೂಡ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ವೆಯ್ಟ್ ಮಾಡಿ ಡಿಸಿಷನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ. ವಿದಿನ್ ನೆಕ್ಸ್ಟ್ ಫ್ಯೂ ಮಂತ್ ಒಳಗೆ ನೀವು ಅನ್ಕೊಂಡಿರೋದು ಆಗುತ್ತೆ. ಕೆಲವ್ರಿಗೆ ಫ್ಯೂ ವೀಕ್ಸ್ ಒಳಗೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಇಲ್ಲಿ ಎಸ್ ಅಂತ ಕೂಡ ಇದೆ. ಸೊ ಇನ್ನೊಂದ್ ಸ್ವಲ್ಪ ಮಾಹಿತಿ ತಿಳ್ಕೊಂಡ್ರೆ ಬೆಟರ್ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹ್ಯಾಪಿ ದೀಪಾವಳಿ. ಚೆನ್ನಾಗಿ ದೀಪನ ಹಚ್ಚಿ ದೀಪಾವಳಿನ ಆಚರಿಸಿ. ಪಟಾಕಿನ ಹೊಡೀರಿ, ಪಟಾಕಿನ ಹೊಡಿಬೇಡಿ ಅಂತ ಹೇಳೋದ್ ಮಾತು ಕೇಳ್ದಿರ ಚೆನ್ನಾಗಿ ಪಟಾಕಿನ ಹೊಡಿಬೇಕು. ಇಡೀ ವರ್ಷ ಪೂರ್ತಿ ಆಗೋ ವಾಯು ಮಾಲಿನ್ಯದ ಬಗ್ಗೆ ತಲೆಗೆಡ್ಸ್ಕೊಳ್ಳಲ್ಲ. ಒಂದಿನ ಪಟಾಕಿ ವಾಯು ಮಾಲಿನ್ಯದ ಬಗ್ಗೆ ತಲೆಗೆಡ್ಸ್ಕೊಳ್ತಾರೆ. ಸೊ ಹಾಗಾಗಿ ನಿಮ್ಗೆ ಹೆಚ್ಚು ಸುರಕ್ಷಿತವಾದಂತ ರೀತಿಲಿ ಪಟಾಕಿನ ಹೊಡೆದು ವಿಜೃಂಭಿಸಿ. ಯಾಕೆ ಅಂದ್ರೆ ಆ ಭೀತಿ ಬಿದ್ದ ಮನಗಳನ್ನ ಸರಿಪಡಿಸೋದಕ್ಕೆ ಪಟಾಕಿ. ಮೂಲೆ ಮೂಲೆಯಲ್ಲಿ 3 ದಾರಿಗಳಲ್ಲಿ ರಸ್ತೆಗಳಲ್ಲಿ ಇದ್ದಂತ ರಾಹುಗಳು ಅಂದ್ರೆ ಓಡ್ ಹೋಗುತ್ತವೆ. ಆ ರಾಹುಗಳು ಅಲ್ಲಿಂದ ಏನ್ ಹೇಳೋದು, ನಂಗೆ ಹೇಗೆ ಹೇಳೋದು ಗೊತ್ತಿಲ್ಲ. ಒಟ್ನಲ್ಲಿ ರಸ್ತೆಗಳಲ್ಲಿ 3 ದಾರಿಗಳಲ್ಲಿ ಓಡಾಡುವಂತ ಸ್ಥಳಗಳಲ್ಲಿ ಇದ್ದಂತ ಕೆಟ್ಟ ಗ್ರಹಗಳು, ರಾಹುಗಳು ಇದೆಲ್ಲವೂ ಕೂಡ ಪಟಾಕಿ ಸದ್ದಿಗೆ ಓಡ್ ಹೋಗ್ಲಿ, ಮತ್ತೆ ವಿಷ ಜಂತುಗಳೆಲ್ಲ ದೂರ ಆಗ್ಲಿ ಅನ್ನುವಂಥ ಕಾರಣಕ್ಕೆ ಪಟಾಕಿಗಳೆಲ್ಲವೂ ಕೂಡ ಬಂತು ಅಂತ ಅನ್ಸುತ್ತೆ ಕೆಲವು ಸತಿ. ಇನ್ನ ಕೆಲವು ಸತಿ ಜನರ ಮನದ ಭೀತಿಗಳನ್ನ ಹೊಡೆದೋಡ್ಸೋದಕ್ಕೆ ಪಟಾಕಿ ಸದ್ದು ಅತ್ಯವಶ್ಯಕವಾಗಿದೆ. ಅದು ಸ್ಮೋಕ್ಲೆಸ್ ಪಟಾಕಿಗಳನ್ನ, ಬರೀ ಶಬ್ದ ಬಂದು ಸ್ಮೋಕ್ ಕಮ್ಮಿ ಆಗುವಂತ ಪಟಾಕಿಗಳನ್ನ ಮುಂದಿನ ದಿನಗಳಲ್ಲಿ ತಯಾರು ಮಾಡ್ಲಿ ಅಂತ ನಾನು ಆಶಿಸ್ತೀನಿ. ಮೊದಲು ಒಳ್ಳೆ ರೀತಿಲಿ ಪಟಾಕಿ ಹೊಡಿರಿ, ದೀಪ ಹಚ್ಚಿ, ಸ್ವೀಟ್ ತಿನ್ನಿ, ಎಂಜಾಯ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಿಮ್ ಜೀವನ ನಿಮ್ ಇಷ್ಟ. ಪಟಾಕಿ ಹೊಡೀರಿ ಅಂದ್ಬಿಟ್ಟು ಒಂಚೂರು ಸಮಸ್ಯೆ ಮಾಡ್ಕೊಳ್ಬೇಡಿ, ನೋಡ್ಕೊಳ್ಳಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಕಾಮಕಲಾ ಕಾಳಿ ಇದ್ದಾರೆ. ಸೊ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಆಗುತ್ತೆ. ಫೈನಾನ್ಷಿಯಲ್ ವಿಚಾರದಲ್ಲೂ ಕೂಡ ನಿಮಗೆ ಪ್ರೊಟೆಕ್ಷನ್ ಇದೆ, ಮತ್ತು ಶತ್ರುಗಳ ಬಾಧೆಯಿಂದ ಕೂಡ ನಿಮಗೆ ರಕ್ಷೆ ಇದೆ. ಸೊ ಚಿಂತಿಸುವಂಥ ಅಗತ್ಯ ಇಲ್ಲ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ವಲ್ಪ ವೆಯ್ಟ್ ಮಾಡಿ ನಿರ್ಧಾರ ತಗೊಳ್ಳಿ. ಏನೋ ಒಂದಷ್ಟು ಮೋಸ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಒಂದಷ್ಟು ಮೋಸಗಳು ನಡೀತಾ ಇದೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಅಥವಾ ಥರ್ಡ್ ಪಾರ್ಟಿ ಕಡೆಯಿಂದ, ವಾಟ್ ಎವರ್ ರಿಲೇಷನ್ಶಿಪ್ ಯು ಹ್ಯಾವ್. ಸೊ ಅಲ್ಲಿಂದ ಒಂದಷ್ಟು ಮೋಸಗಳು ನಡೀತಾ ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ, ಆಮೇಲೆ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ಎಂಡಿಂಗ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಎಂಡಿಂಗ್ ಸಿಚುವೇಶನಲ್ಲಿ ಇದ್ದೀರಾ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಆಸ್ತಿ ವಿಚಾರಕ್ಕೆ ಒಂದಷ್ಟು ಸಮಥಿಂಗ್ ಏನೋ ಮಕ್ಕಳ ವಿಚಾರ, ಈ ವಿಚಾರವಾಗೂ ಕೂಡ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇರುವಂಥ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ. ಎಸ್ಪೆಷಲಿ ತುಂಬ ಕಾಯ್ತಾ ಇದ್ದೀರಾ, ಯಾವಾಗ ಎಂಡ್ ಆಗುತ್ತೆ ಸಿಚುವೇಶನ್ ಇರ್ಬೋದು. ಸಮಥಿಂಗ್ ಏನೋ ಎಂಡಿಂಗ್ ವಿಚಾರಕ್ಕೋಸ್ಕರ ಕಾಯ್ತಾ ಇದ್ದೀರಾ. ಒಂಟಿ ಅನಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಗೇನು ಇಷ್ಟ ಬರುತ್ತೋ ಅದನ್ನು ಮಾಡಿ. ನಿಮ್ಮ ಪರ್ಸ್ನಲ್ ಗ್ರೋತ್ ಕಡೆ, ನಿಮ್ಮ ಕೆರಿಯರ್ ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಹೆಚ್ಚಿನ ಒಂದು ಒಳಿತಾಗೋದ್ರ ಕಡೆ ಇದೆ. ನಿಮ್ಮೊಳಗಿನ ಆರ್ಟಿಸ್ಟಿಗೆ ಒಂದು ಅವಕಾಶನ ಕೊಡಿ. ಒಂದು ಹೇಗೆ ಅವರು ಆಸೆ ಪಡ್ತಾರೋ, ನಿಮ್ಮ ಮನಸ್ಸೊಳಗೆ ಒಂದು ಮನಸ್ಸಿದೆ, ಅದು ಸಮಥಿಂಗ್ ಆರ್ಟಿಫಿಷಿಯಲ್ ಅಲ್ಲ, ಆರ್ಟಿಸ್ಟ್ ಆಗಿ ಸಮಥಿಂಗ್ ಏನೋ ಆರ್ಟಿಗೆ ಸಂಬಂಧಪಟ್ಟದ್ದು ಇದೆ, ನಂಗೆ ಹೇಳಕ್ಕೆ ಬರ್ತಾಯಿಲ್ಲ. ಸೊ
ಅದಕ್ಕೊಂದು ಅವಕಾಶ ಕೊಡಿ. ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಕ್ರಿಯೇಟಿವ್ ಆದಂಥ ಬದಲಾವಣೆಯನ್ನು ತರುತ್ತೆ ಅನ್ನುವಂಥದ್ದು ಕೂಡ ಅದು. ಸೊ ಒಂದು ಖುಷಿಯಾಗಿ ಸ್ಪಿರಿಚುವಲ್ ಗ್ರೋತ್ ಕೂಡ ಮಾಡ್ತೀರಾ. ಒಂದಷ್ಟು ಪ್ರಯಾಣ ಹೋಗಿದ್ದವರು ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ವಿಶೇಷವಾದಂಥ ಗುರುಗಳ ಆಶೀರ್ವಾದ, ಒಂದು ಆರ್ಕೆಂಜಲ್ ಟೀಮಿನ ಹೀಲರ್ ಆಶೀರ್ವಾದ ನಿಮಗೆ ಇದೆ ಅನ್ನುವಂಥದ್ದು ಇದೆ. ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗೋದು ನಿಮ್ಮ ಜೀವನದ ಒಂದು ಉದ್ದೇಶದಲ್ಲಿ ಒಂದು ಉದ್ದೇಶ. ಸೊ ಹಾಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಮೆಡಿಟೇಷನಿಂದ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬ ಒಂದು ಖುಷಿಯಾದ ಹ್ಯಾಪಿ ಎಂಡಿಂಗ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಕಾರ್ಮಿಕ್ ಸರ್ಕಲ್ ಎಂಡ್ ಆಯಿತು. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಕೆರಿಯರಲ್ಲಾಗಲಿ ಸ್ಪಿರಿಚುವಲ್ ವಿಚಾರದಲ್ಲಿ ಆಗಲಿ ತುಂಬ ದೊಡ್ಡ ಗ್ರೋತ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ತುಂಬ ಒಳ್ಳೆಯ ದಿನಗಳನ್ನ ಮುಂದಿನ ದಿನಗಳಲ್ಲಿ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಹಾರ್ಟ್ ಏನು ಹೇಳುತ್ತೋ ಅದನ್ನು ಕೇಳಿ, ನಿಮ್ಮ ಹೃದಯದ ಮಾತನ್ನು ಕೇಳಿ. ನಿಮ್ಗೇನು ಆಸೆ ಇದೆ, ಯಾವ ಚಾಲೆಂಜ್ ಬಂದರೂ ಹೆದರ್ದಿರ, ಯಾವ ಅವಕಾಶ ಬಂದರೂ ಕೈ ತಪ್ಪಿ ಹೋಗದಿರೋ ಹಾಗೆ ನೋಡಿಕೊಂಡು ಒಂದು ಅಡ್ವೆಂಚರ್ ರೀತಿ ಲೈಫನ್ನು ಮುನ್ನಡೆಸ್ಕೊಂಡು ಹೋಗ್ರಿ. ಇನ್ನು ಹೆಚ್ಚಿನ ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ದುಡ್ಡಿನ ವಿಚಾರದಲ್ಲಿ ಮತ್ತು ಕೆಲಸದ ವಿಚಾರದಲ್ಲಿ ಮತ್ತು ಸ್ಪಿರಿಚುವಾಲಿಟಿ ವಿಚಾರದಲ್ಲಿ ಹೆಚ್ಚಿನ ಏಳಿಗೆ ಆಗುವಂಥ ಸಾಧ್ಯತೆ ಇದೆ. ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಬೇರೆಯವರಿಗೆ ನೀವು ಲಕ್ಸುರಿ ಲೈಫ್ ಕೊಡಬೇಕು, ಬೇರೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಬೇರೆಯವ್ರಿಗೆ ಅದು ಕೊಡಿಸ್ಬೇಕು, ಇದು ಕೊಡಿಸ್ಬೇಕು, ಅದು ಮಾಡು ಇದು ಮಾಡು ಅಂತ ಹೇಳ್ತಿದ್ದೀರಾ. ನೀವು ಯಾವಾಗ ನಿಮ್ಗೆ ಇಷ್ಟ ಬರೋದು ಮಾಡೋದು. ಸೊ ಈ ವಾರ ನಿಮ್ಗೇನು ಇಷ್ಟ ಬರುತ್ತೋ ಅದನ್ನು ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮಗೆ ಬರುವಂಥ ಪ್ರಾಕ್ಟಿಕಲ್ ಆ್ಯಂಡ್ ವೈಸ್ ಅಡ್ವೈಸ್ ಏನಿದೆ, ಪ್ರಾಕ್ಟಿಕಲ್ ಆಗಿರಿ. ಜೊತೆಗೆ ಆಧ್ಯಾತ್ಮಿಕವಾಗೂ ನಿಮಗೇನು ಸಲಹೆ ಸೂಚನೆಗಳು ಬರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಪಾಲಿಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ನಿಮ್ಮನ್ನು ನೀವು ಸುಂದರವಾಗಿ ಕಾಣೋದು ಹೇಗೆ ನೀವು ಸುಂದರವಾಗಿ ನಿಮ್ಮನ್ನು ನೀವು ತೋರಿಸ್ಕೊಳ್ಬಹುದು, ನಿಮ್ಮನ್ನು ನೀವು ಶಾರೀರಿಕವಾಗಿ ಮಾನಸಿಕವಾಗಿ ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇರಬಹುದು, ಏರ್ ಸ್ಟೈಲ್ ಇರಬಹುದು, ಮೇಕಪ್ ಸ್ಟೈಲ್ ಇರಬಹುದು, ಚೇಂಜ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಲೈಫ್ ಬಗ್ಗೆ ಒಂದಷ್ಟು ಕ್ಯೂರಿಯಸ್ ಆಗಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ವಿಚಾರಗಳಲ್ಲಿ ಎಲ್ಲ ಕಳ್ಕೊಂಡೆ, ಪ್ರೀತಿ ಎಲ್ಲ ಕಳ್ಕೊಂಡೆ, ಎಲ್ಲವೂ ಮೋಸ ಆಯಿತು, ಇನ್ನು ಎಲ್ಲ ಏನು ಉಳಿದಿಲ್ಲ ನನ್ನ ಜೀವನದಲ್ಲಿ ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಎಂತಕ್ಕಾಯಿತು ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ. ಒಳ್ಳೆಯದಾದರೂ ಒಂದು ಕಾರಣ ಇರುತ್ತೆ, ಕೆಟ್ಟದಾದರೂ ಒಂದು ಕಾರಣ ಇರುತ್ತೆ. ಸೊ ಹಾಗಾಗಿ ಒಳ್ಳೆಯದು ಕೆಟ್ಟದರ ನಡುವಿನ ಅಂತರನ ತಿಳ್ಕೊಂಡು ಆ ಒಂದು ರಿಗ್ರೆಟ್ ಇದೆ ಅಲ್ಲ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಲೈಫಲ್ಲಿ, ಇದು ಆಗಬಾರ್ದಾಗಿತ್ತು, ಇದು ತಪ್ಪಾಯಿತು, ಇದು ತಪ್ಪು ಮಾಡಿಕೊಂಡೆ, ಅಥವಾ ಇದು ಮೋಸ ಹೋದೆ, ಈ ಥರದ್ದೇನೋ ಒಂದಿದೆ, ಅದನ್ನು ಅಲ್ಲೇ ಬಿಟ್ಟು ಹಾಕಿಬಿಟ್ಟು ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಗಮನನ ಕೊಡಿ. ಸಾಕಷ್ಟು ಅವಕಾಶಗಳು, ಸಾಕಷ್ಟು ಖುಷಿಯ ದಿನಗಳು ನಿಮಗೋಸ್ಕರ ಕಾಯ್ತಾ ಇದೆ. ಅದು ಪ್ರೀತಿ ವಿಚಾರದಲ್ಲಿ ಆಗಿರಲಿ, ಅಥವಾ ಕೆಲಸದ ವಿಚಾರದಲ್ಲಿ, ಕೆರಿಯರ್ ವಿಚಾರದಲ್ಲಿ ಆದರೂ ಆಗಿರಲಿ, ಅಥವಾ ಫೈನಾನ್ಷಿಯಲ್ ವಿಚಾರದಲ್ಲಾದರೂ ಆಗಿರಲಿ, ಅಥವಾ ನಿಮ್ಮ ಪರ್ಸ್ನಲ್ ಗ್ರೋತ್ ಕಡೆ, ಅಥವಾ ಪರ್ಸ್ನಲ್ ಇನ್ನರ್ ಆ್ಯಂಡ್ ಔಟರ್ ಬ್ಯೂಟಿ ಕಡೆ ಆಗಿದ್ರೂ ಕೂಡ ಬದಲಾವಣೆ ಅನ್ನೋದು ಬರ್ತಾ ಇದೆ. ಜೀವನದಲ್ಲಿ ಒಂದು ಥಿನ್ ಲೈನ್ ಕ್ರಾಸ್ ಮಾಡಬಾರ್ದು ಅಂತ ಯಾವಾಗಲೂ ಹೇಳ್ತಾರೆ. ಯಾವ ಥರ ಅಂತ ಹೇಳೋದಾದರೆ, ಸೊ ಈಗಾಗಲೇ ಲಕ್ಷ್ಮಣ ರೇಖೆ ಅನ್ನುವಂಥದ್ದು ಒಂದು ನಾನು ನೋಡಿ ಇದೆ ಅಲ್ಲ. ಸೊ ಆ ಥರನೇ ನಿಮ್ಮ ಜೀವನಕ್ಕೆ ನೀವೇ ಒಂದು ಲೈನ್ ಹಾಕ್ಕೊಳ್ಳಿ. ಅದರೊಳಗೆ ನೀವು ಸುಖವಾಗಿ ಕ್ಷೇಮವಾಗಿ ಇರಿ. ಯಾಕೆಂದರೆ ಮೋಸ ಮಾಡೋರಿಗೆ ಇನ್ಮೇಲೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸ್ಥಾನನ ಕೊಡಬೇಡಿ. ಜೊತೆಗೆ ಸಿಲ್ವರ್ ಧರಿಸ್ತೀರಾ ಅಥವಾ ಸಿಲ್ವರ್ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮ್ಮನ್ನು ತುಂಬ ಸೋಷಿಯಲ್ ಮೀಡಿಯಲ್ಲಿ ವಾಚ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಏನೋ ಒಂದು ನ್ಯೂ ಚಾಲೆಂಜ್, ಹೊಸ ಚಾಲೆಂಜ್ ನಿಮ್ಮ ಲೈಫಿಗೆ ಬರ್ತಾ ಇದೆ. ಅದರಲ್ಲಿ ನೀವು ಸಕ್ಸಸ್ ಕೂಡ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕಾಂಟ್ಯಾಕ್ಟ್ಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಏನೋ ಒಂದಷ್ಟು ಡಾಕ್ಯುಮೆಂಟ್ಗಳಿಗೆ ಸಹಿ ಹಾಕೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಸಹಿ ಹಾಕಿ ಅನ್ನುವಂಥದ್ದು ಕೂಡ ಇದೆ. ನಿಮಗೊಂದು ಸುದ್ದಿ ಕೂಡ ಬರುವಂಥ ಸಾಧ್ಯತೆ ಇದೆ. ವೆಯ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಸೋಲ್ಮೇಟ್ ಬರುವಂಥ ಸಾಧ್ಯತೆ ಇದೆ, ಲೈಫ್ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ, ಬಿಸ್ನೆಸ್ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ. ಒಂದೊಳ್ಳೆ ಫ್ರೆಂಡನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳಿ ಅಂತ ಗೊಂದಲದಲ್ಲಿ ಇರೋರಿಗೆ ಆ ಗೊಂದಲಕ್ಕೆ ತಕ್ಕಂಥ ಕ್ಲಾರಿಟಿ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕಾದಂಥ ಪ್ರಮುಖವಾದಂಥ ವಿಚಾರಗಳನ್ನ ಇನ್ನು ಮುಂದೆ ಯೂನಿವರ್ಸ್ ನಿಮ್ಮ ಮುಂದೆ ತೆಗೆದು ತೆರೆದಿಡುತ್ತೆ ಅಂತ ಹೇಳಕ್ಕೆ ಬಂದೆ. ಸೊ ಅದು ನಿಮ್ಮ ಜೀವನದಲ್ಲಿ ನಿಮಗೆ ಏಳಿಗೆಯನ್ನು ಕೊಡುತ್ತೆ. ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ
ಯೋಗ ಕೂಡ ಇದೆ. ಸಾಹಸನ ಮಾಡಿ ವಿದೇಶಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ವಿದೇಶದಿಂದ ಹೊರಟಿರೋರು ಸೇಫಾಗಿ ಬಂದು ಸೇರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಕಾರ್ಮಿಕ್ ಸೈಕಲ್ ಎಂಡ್ ಆಗಿದೆ, ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಆಗಲೇ ಹೇಳ್ದಂಗೆ ಸೊ ಎಸ್, ಸೋಲ್ಮೇಟ್ ಎನರ್ಜಿ ಇದೆ, ರೊಮ್ಯಾನ್ಸ್ ಬರ್ತಾ ಇದೆ ನಿಮ್ಮ ಲೈಫಿಗೆ. ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ ಒಳಗೆ ಇದೆಲ್ಲವೂ ಕೂಡ ಆಗುತ್ತೆ, ಕೆಲವು ತಿಂಗಳುಗಳ ಒಳಗೆ ಅಂತ. ಸೊ ಯು ಆರ್ ರೆಡಿ ಅಂತ ಹೇಳ್ತಾ ಇದೆ. ನೀವು ಫಸ್ಟು ರೆಡಿಯಾಗಿ, ಅಗತ್ಯ ಇರೋರು ಅಥವಾ ಅನುಕೂಲ ಇರೋರು ಒಂದು ಹೋಮನ ಮಾಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಆಗಲೇ ಹೇಳ್ದಂಗೆ ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ಅಂತ ಹೇಳ್ತಾ ಇದೆ. ಸೊ ಧ್ಯಾನದ ಮುಖೇನ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಅನ್ನೋದು ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವೀಡಿಯೋಲಿ. ಅಲ್ಲಿವರೆಗೂ ಹ್ಯಾಪಿ ಯುಗಾದಿ ಅಂತ ಬರ್ತಾ ಇದೆ. ಯಾರೋ ಯುಗಾದಿ ಹಬ್ಬದಲ್ಲಿ ಇದನ್ನು ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಇವಾಗ ಇದು ದೀಪಾವಳಿಲಿ ಮಾಡಿರೋ ಅಂಥದ್ದು, ಬಟ್ ಇದು ಟೈಮ್ಲೆಸ್ ರೀಡಿಂಗ್ ಇರೋದ್ರಿಂದ ಇದು ಯಾವಾಗ ಬೇಕಾದರೂ ಅನ್ವಯಿಸುತ್ತೆ. ಸೊ ಹ್ಯಾಪಿ ದೀಪಾವಳಿ ಎಲ್ಲರಿಗೂ, ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್. ನಮಸ್ತೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ವಾರದ ರೀಡಿಂಗ್ ಏನಿದೆ ನೋಡೋಣ. ಸೊ ಮಹಾ ಸದಾಶಿವ ಇದ್ದಾರೆ, ಆಂಜನೇಯ ಬಜರಂಗಿ ಇದ್ದಾರೆ, ಸೊ ತಾರಾಮ ಇದ್ದಾರೆ. ಸೊ ಬಿಸ್ನೆಸ್ಸಲ್ಲಿ ಸಕ್ಸಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ವಿದ್ಯೆಯಲ್ಲೂ ಕೂಡ ಸಕ್ಸಸ್ ಬರುವಂಥ ಸಾಧ್ಯತೆ ಇದೆ. ನಿಮಗೆ ಎಲ್ಲ ರೀತಿಯಲ್ಲೂ ಆಶೀರ್ವಾದ ಮತ್ತು ಪ್ರೊಟೆಕ್ಷನ್ ಇದೆ ಅಂತ ಇದೆ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇನ್ನೊಂದು ಸ್ವಲ್ಪ ಕಾಯಬೇಕು ಅಂತ ಅಂದ್ಕೊಳ್ತೀನಿ. ಸೊ ಸ್ವಲ್ಪ ಕಾಯ್ತಾ ಇದ್ದರೆ ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾಕೆಂದರೆ ಎಲ್ಲ ಗೊತ್ತಿರೋ ಅಂಥವರು ನಿಮಗೆ ಒಂದು ಅವಕಾಶ ಕೊಡೋದಕ್ಕೆ ಹಿಂದು ಮುಂದೆ ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಸರಿಯಾದ ರೀತಿಯಲ್ಲಿ ಪ್ರಯತ್ನನ ಪಟ್ಟರೆ ಆಗುತ್ತೆ ಅನ್ನುವಂಥದ್ದು ಇದೆ. ತುಂಬ ಕಷ್ಟಪಟ್ಟಿದ್ದೀರಾ, ನೀವು ಕಷ್ಟಪಟ್ಟಿದಂಥ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಿಲ್ಲ, ಮತ್ತು ನೀವು ಕಷ್ಟಪಟ್ಟು ದುಡ್ದಿರೋದನ್ನು ಹೇಗೆ ಉಳಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೀರಾ. ಸೊ ಮುಂದಿನ ದಿನಗಳಲ್ಲಿ ಅದಕ್ಕೆ ಒಂದು ಸರಿಯಾದ ಪರ್ಯಾಯ ವ್ಯವಸ್ಥೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬ ಚಾಲೆಂಜಸ್ ನಿಮ್ಮ ಮುಂದೆ ಬರ್ತಾ ಇದೆ, ಆದರೆ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಸಹಾಯ ಸಿಗುತ್ತೆ. ನೀವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಅದನ್ನು ಗೆದ್ದು ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಪಾಸ್ಟ್ ಲೈಫ್ ಎನರ್ಜಿ ನಿಮ್ಮನ್ನು ಟ್ರಿಗರ್ ಮಾಡ್ತಾ ಇದೆ, ಮತ್ತು ನಿಮ್ಮ ಅತೀತವಾದಂಥ ಹಿಂದಿನ ಜೀವನ ನಿಮ್ಮನ್ನು ಟ್ರಿಗರ್ ಮಾಡ್ತಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಹೆಚ್ಚಿನ ಗಮನನ ನೀವು ದುಡ್ಡು ಕಾಸಿನ ವಿಚಾರದಲ್ಲಿ ಜೊತೆಗೆ ಪ್ರೀತಿ ವಿಚಾರದಲ್ಲೂ ಕೊಡಬೇಕು ಅನ್ನುವಂಥದ್ದು ಇದೆ. ಯಾಕೆಂದರೆ ಸಾಕಷ್ಟು ಅವಕಾಶಗಳು ನಿಮಗೋಸ್ಕರ ಬರ್ತಾ ಇದೆ. ಬರ್ತಿರುವಂಥ ಅವಕಾಶಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೀಗೆ ಕಣ್ಣಿಗೆ ಕಾಣಿಸಿ, ಈ ಕ್ಷಣ ಕಾಣಿಸಿ ಇನ್ನೊಂದು ಕ್ಷಣಕ್ಕೆ ನಿಮ್ಮ ಅವಕಾಶಗಳು ಮರೆಯಾಗಿ ಹೋಗುತ್ತೆ. ಸೊ ಹಾಗಾಗಿ ಕ್ವಿಕ್ಕಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ. ಆದಷ್ಟು ಬೇಗ ಶೀಘ್ರವಾದಂಥ ನಿರ್ಧಾರನ ತಗೊಂಡು ಶೀಘ್ರವಾಗಿ ಮುಖ್ಯವಾದಂಥ ವಿಚಾರಗಳನ್ನ ಮುಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ.
ಸೊ ಯಾವುದೂ ನಿಮ್ಮ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ, ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂದರೆ ನಿಮ್ಮ ಇನ್ನರ್ ಗೈಡೆನ್ಸನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ. ನೆಕ್ಸ್ಟ್ ಹುಣ್ಣಿಮೆ ಅಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ಬರುವಂಥ ಬದಲಾವಣೆ ತುಂಬ ದೊಡ್ಡ ಮಟ್ಟದಲ್ಲಿ ಆಗಿರುತ್ತೆ ಅನ್ನುವಂಥದ್ದು ಇದೆ. ಕಾನ್ಫಿಡೆನ್ಸ್ ಅನ್ನೋದು ಇರಲಿ ನಿಮ್ಮ ಜೊತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿರೋದ್ರಿಂದ ನಿಮ್ಮನ್ನು ನೀವು ಹೇಗೆ ಚೆನ್ನಾಗಿ ಇಟ್ಕೊಳ್ಳೋದು, ಒಂದು ಶಿಸ್ತುಬದ್ಧ ಜೀವನವಾಗಿ ಹೇಗೆ ಇರೋದು, ಹೊಂಚು ಸಂಚು ಇದೆಲ್ಲ ಮಾಡೋರ ಮಧ್ಯೆ ನೀವು ಹೇಗೆ ಅಲರ್ಟಾಗಿ ಇರಬೇಕು, ಇದೆಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನು ಪ್ರಿಪೇರ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಬರುವಂಥ ಬದಲಾವಣೆಗೆ ಅಂತಲೇ ಯೂನಿವರ್ಸ್ ಆಗಲಿ ಅಥವಾ ಜಗತ್ತಾಗಲಿ ಅಥವಾ ಜಗಜ್ಜಗನಿ ಆಗಲಿ ಅಥವಾ ಪರಿಸ್ಥಿತಿ ಆಗಲಿ ನಿಮಗೆ ಇಷ್ಟೊಂದು ಕಷ್ಟನ ಕೊಟ್ಟಿದ್ದು ಅಥವಾ ನಿಮಗೆ ಇಷ್ಟೊಂದು ಸಮಸ್ಯೆನ ತಂದಿದ್ದು ಸತ್ಯ ನಿಮಗೂ ಗೊತ್ತಿದೆ, ಜಗತ್ತಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಸೊ ಈಗ ನಿಮ್ಮನ್ನು ನೀವು ನಿಮ್ಮ ಮನೆಯಿಂದ ಹೊರಗೆ ತೊಗೊಂಬರುವಂಥ ಸಮಯ. ಮನೆಯೊಳಗೆ ಇದ್ದು ನೀವು ಮಾಡಿದಂಥದ್ದು ಸಾಕು. ಸೊ ಇನ್ನು ಮುಂದೆ ಸ್ವಲ್ಪ ಓಡಾಡುವಂಥದ್ದು, ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು, ಎಲ್ಲ ಸಿಚುವೇಶನ್ನು ಎಂಡ್ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಇನ್ನು ಮುಂದೆ ನನ್ನ ಕೈಲಿ ಇದು ಸಾಧ್ಯ ಇಲ್ಲ, ಈ ಥರ ನಾನು ಬದುಕೋದಿಲ್ಲ ಅಂತ ಡಿಸೈಡ್ ಮಾಡಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಬದುಕ್ತೀನಿ ಅನ್ನುವಂಥ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದು. ಬಹಳಷ್ಟು ವಿಚಾರಗಳಲ್ಲಿ ಬೇರೆಯವರು ನಿಮಗೆ ಡಿಸಪಾಯಿಂಟ್ ಮಾಡಬಹುದು, ಡಿಸಗ್ರಿ ಮಾಡಬಹುದು, ಅವರು ಒಪ್ಪಿಗೆ ಕೊಡ್ದಿರ ಇರ್ಬೋದು. ಜೊತೆಗೆ ಯಾರು ನಿಮ್ಮನ್ನು ಸೃಷ್ಟಿ ಮಾಡಿದ್ರೋ ಅವರು ನಿಮ್ಮ ಜೀವನದಲ್ಲಿ ಇಂಪಾರ್ಟೆಂಟು. ಸೊ ನಿಮ್ಮ ಧರ್ಮ ಏನಿದೆ, ನಿಮ್ಮ ಜೀವನ ಏನಿದೆ, ಸೊ ಅದ್ರ ಕಡೆ ಗಮನನ ಕೊಡಿ, ಖುಷಿಯಾಗಿ ಇರೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಧರ್ಮೋ ರಕ್ಷತಿ ರಕ್ಷಿತಃ, ಮನುಷ್ಯ ಧರ್ಮ ಇಂಪಾರ್ಟೆಂಟು, ನಿಮ್ಮ ಮನೋಧರ್ಮ ಇಂಪಾರ್ಟೆಂಟು, ನಮ್ಮ ಮನಸ್ಸೇ ಧರ್ಮ. ಸೊ ಆ ಮನಸ್ಸು ಯಾವಾಗಲೂ ಒಳ್ಳೆಯದನ್ನೇ ಬಯಸಬೇಕು ಇನ್ನೊಬ್ಬರಿಗೆ. ಸೊ ಆ ಥರ ರೀತಿಲಿ ಇರಿ. ಜೊತೆಗೆ ಭಗವಂತ ನಿಮ್ಮ ಜೊತೆ ಇದ್ದಾನೆ. ಭಗವಂತನಿಗೆ ಗೊತ್ತಿದೆ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸೋದಿಲ್ವಾ ಅಂತ ಗಾದೆ ಇದೆಯಲ್ಲ, ಆ ಥರ ನಿಮ್ಗೆ ಯಾವಾಗ ಏನೇನು ಕೊಡಬೇಕು ಎಲ್ಲವನ್ನು ಕೂಡ ಕೊಡ್ತಾನೆ ಅನ್ನುವಂಥದ್ದು ಇದೆ. ಜೊತೆಗೆ ಕುಬುದ್ಧಿ, ದುಷ್ಟಬುದ್ಧಿ ಅಥವಾ ಕಾಮಬುದ್ಧಿ ಅಥವಾ ಕಾಮುಕರಿಗೆ ಈಗ ಒಳ್ಳೆಯದಾಗ್ತಾ ಇರಬಹುದು, ಬಟ್ ಮುಂದಿನ ದಿನಗಳಲ್ಲಿ ಅವರ ಕಾಮಕ್ಕೆ ನಿಜವಾದ ಕಾರಣ ಆಗಿರುವಂಥ ಅಂಗಾನೇ ಅವರು ಕಳ್ಕೊಳ್ತಾರೆ. ಇದು ಸತ್ಯ ಅನ್ನುವಂಥದ್ದು ಕೂಡ ಇದೆ. ಸೊ ಹೊಸ ಪ್ರೀತಿ ಬರುವಂಥ ಸಾಧ್ಯತೆ ಇದೆ, ಪಾಪು ಬರುವಂಥ ಸಾಧ್ಯತೆಗಳು ಕೂಡ ಇದೆ, ಪ್ರೆಗ್ನೆನ್ಸಿ ಕೂಡ ಬರುತ್ತೆ. ಜೊತೆಗೆ ನಿಮಗೆ ಮೈಂಡ್ ಫುಲ್ಲಾಗಿ ಹೇಗಿರಬೇಕು, ಸಮಾಧಾನವಾಗಿ ಹೇಗಿರಬೇಕು ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಇಂಟ್ಯೂಷನ್ ಚೆನ್ನಾಗಿದೆ, ಇನ್ನೊಬ್ಬರನ್ನ ಕೇರ್ ಮಾಡ್ತೀರಾ, ಇನ್ನೊಬ್ಬರನ್ನ ಚೆನ್ನಾಗಿ ನೋಡ್ಕೊಳ್ತೀರಾ. ಆದರೆ ಇವಾಗ ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಬೇಕು, ನಿಮಗೇನು ಅಗತ್ಯ ಇದೆ ಅದನ್ನು ನೀವೇ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ಅವಕಾಶಗಳನ್ನ ಪ್ರಕೃತಿಯಾಗಲಿ, ಯೂನಿವರ್ಸ್ ಆಗಲಿ ಅಥವಾ ಇಡೀ ನಿಮ್ಮ ಒಂದು ಜೀವಮಂಡಲದಲ್ಲಿ ಅಥವಾ ಜೀವಮಾನದಲ್ಲೇ ನೋಡ್ದಿರೋವಂಥ ಅವಕಾಶಗಳನ್ನ ಯೂನಿವರ್ಸ್ ನಿಮಗೆ ಕೊಟ್ಟಿದೆ. ಅಥವಾ ಯಾವ್ದು ಕೊಟ್ಟರು ಬೇಡ ಅನ್ನುವಂಥ ಬೋರಿಂಗ್ ಎನರ್ಜಿಲಿ ಇರುವಂಥ ನಿಮಗೆ ಬಂದಿರುವಂಥ ಅದ್ಭುತ ಅವಕಾಶಗಳು ನಿಮಗೆ ಕಣ್ಣು ಕಾಣಿಸ್ತೀರ ಹೋಗ್ತಾ ಇರಬಹುದು. ಸರಿಯಾದ ರೀತಿಯಲ್ಲಿ ಅವಕಾಶ ಈಗ ನಿಮಗೆ ಸರಿಯಾದದನ್ನು ಕಸ್ಟಮೈಸ್ ಆರ್ಡರ್ ಅನ್ನುವಂಥ ರೀತಿಯಲ್ಲಿ ಭಗವಂತ ಎಲ್ಲವನ್ನು ಕೂಡ ಮಾಡಿ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಆ ಅವಕಾಶನ ಒಪ್ಕೊಂಡು ಒಳ್ಳೆ ರೀತಿಯಲ್ಲಿ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನು ಕೂಡ ಮರಿಬೇಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಜವಾಬ್ದಾರಿಗಳು ನಿಮಗೆ ಬೇಕಾದದನ್ನು ನಿಮ್ಮ ಜೀವನದಲ್ಲಿ ಪಡ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ. ಜೊತೆಗೆ ಯೂನಿವರ್ಸ್ ಕೊಟ್ಟಿರುವಂಥ ಗಿಫ್ಟನ್ನು ಕೂಡ ಅಥವಾ ಬ್ಲೆಸ್ಸಿಂಗ್ಸನ್ನು ಕೂಡ ನಿಮ್ಮ ಜೊತೆ ಇಟ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು ಇದೆ. ಯಾರಿಗೋಸ್ಕರ ಇಷ್ಟೊಂದು ಜವಾಬ್ದಾರಿನ ತೊಗೊಳ್ತಾ ಇದ್ದೀರಾ? ಜವಾಬ್ದಾರಿ ತೊಗೊಳ್ಬೇಕಾಗಿತ್ತು, ಆ ಜವಾಬ್ದಾರಿ ನಿರ್ವಹಣೆ ಮಾಡಿದ್ದಾಯಿತು, ಈಗ ಎಲ್ಲರೂ ಅವ್ರವ್ರ ದಾರಿನ ನೋಡ್ಕೊಂಡಿದ್ದಾಯಿತು. ಈಗ ಯಾರ ಜವಾಬ್ದಾರಿಯೂ ನಿಮ್ಮ ತಲೆ ಮೇಲೆ ಬೇಡ, ಯಾರ ಜವಾಬ್ದಾರಿನೂ ನೀವು ವಹಿಸ್ಕೊಳ್ಬೇಕಾದಂಥ ಅಗತ್ಯ ಕೂಡ ಇಲ್ಲ ಅಂತ ಹೇಳ್ತಾರೆ. ಸೊ ಯಾರ ಜವಾಬ್ದಾರಿನೂ ನೀವು ವಹಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಈಗ ನಿಮ್ಮ ಜವಾಬ್ದಾರಿನ ನೀವು ವಹಿಸ್ಕೊಳ್ಳಿ. ನಿಮಗೆ ಕೊಟ್ಟಿರುವಂಥ ಆಶೀರ್ವಾದನ, ನಿಮಗೆ ಕೊಟ್ಟಿರುವಂಥ ಉಡುಗೊರೆನ ನೀವು ಮುಕ್ತ ಮನಸ್ಸಿನಿಂದ ಒಪ್ಕೊಂಡು ಅದನ್ನು ಓಪನ್ ಮಾಡಿ ಸಾಕಷ್ಟು ಹುಡುಕಾಟ ನಡೆಸಿ ನಿಮಗೆ ಈ ಅವಕಾಶಗಳನ್ನ
ತಂದುಕೊಟ್ಟಿದೆ ಯೂನಿವರ್ಸ್. ಹಾಗಾಗಿ ಈ ಅವಕಾಶ ನಿಮ್ಮ ಕೈ ತಪ್ಪಿ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ಸನ್ನಿವೇಶಗಳು, ಅವಕಾಶಗಳು ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ. ನಿಮಗೆ ಅಂತಾನೆ ಶೋಧ ಮಾಡಿ, ಹುಡುಕಾಟ ಮಾಡಿ, ಅದೇನು ಹೇಳ್ತಾರಲ್ಲ, ಪಾತಾಳದ ಆಳದಲ್ಲಿದ್ದರು, ಸಮುದ್ರದ ಆಳದಲ್ಲಿದ್ದರು, ಪಾತಾಳದಲ್ಲಿ ಅಡಗಿ ಕೂತಿದ್ರು, ಈ ಥರ ಅವಕಾಶಗಳನ್ನ ಹುಡುಕಿ ತೊಗೊಂಬಂದು ಕೊಡ್ತಿದ್ದಾರೆ. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಯಾರಿಗೂ ಸಿಗದಿರೋ ಅಂಥ ಅವಕಾಶ ನಿಮಗೆ ಸಿಕ್ಕಿದೆ. ಸಿಕ್ಕಿರುವಂಥ ಅವಕಾಶನ ಕೈ ಚೆಲ್ಲಿ ಕೂರಬೇಡಿ, ಮೂರ್ಖರನ್ನ ನಂಬೇಡಿ ಅನ್ನುವಂಥದ್ದು ಇದೆ. ಯೂನಿವರ್ಸ್ ಕೊಟ್ಟಿರುವಂಥ ಅವಕಾಶ ಅತ್ಯದ್ಭುತವಾಗಿದೆ. ಅದನ್ನು ನಿಮ್ಮ ಜೀವನದಲ್ಲಿ ಪಡ್ಕೊಳ್ಳಿ. ಸೊ 2 ರಾಶಿಗಳಿಗಿಂತ ಈ 3ನೇ ರಾಶಿ ಏನಿದೆ, ಎಸ್ಪೆಷಲಿ 2 ಗ್ರೂಪ್ಗಿಂತ 3ನೇ ಗ್ರೂಪ್ ಯಾರು ಆಯ್ಕೆ ಮಾಡಿದ್ದೀರಾ, ನಿಮಗೆ ಅದ್ಭುತವಾಗಿ ಇದೆ. ಸೊ 9 ಆಫ್ ವಾಟರ್ ಬಂದಿದೆ. 9 ಆಫ್ ವಾಟರ್ ಅಂದರೆ ನಿಮಗೆ ತಥಾಸ್ತು ಅಂತ ಭಗವಂತ ಆಶೀರ್ವಾದ ಮಾಡ್ದಂಗೆ. ಇಲ್ಲಿ ವಿದ್ಯೆಗೆ, ಬಿಸ್ನೆಸ್ಸಿಗೆ, ರಕ್ಷೆಗೆ ಎಲ್ಲ ಬಂದಿದ್ದಾರೆ. ಆಂಜನೇಯ, ಶಿವ ಮತ್ತು ದಕ್ಷಿಣಾಮೂರ್ತಿಗಳು ಮತ್ತು ತಾರಮ್ಮ ಎಲ್ಲರೂ ಬಂದಿದ್ದಾರೆ. ಸೊ ಇದು ಈ ತಾರಮ್ಮ. ಸೊ ಎಲ್ಲರೂ ಬಂದಿದ್ದಾರೆ. ಸೊ ಎಲ್ಲರಿಗೂ ಕೂಡ ಅವಕಾಶಗಳು ಹೇರಳವಾಗಿ ಬರ್ತಾ ಇದೆ. ನಿಮ್ಮ ಆಸೆ ಡ್ರೀಮ್ ಕಮ್ ಟ್ರೂ ಆಗುವಂಥ ಸಮಯ. ಸೊ ಹಾಗಾಗಿ ಯಾವುದಕ್ಕೂ ಚಿಂತೆ ಮಾಡಬೇಡಿ. ಹೇಗೆ ಖುಷಿಯಾಗಿರಬೇಕು, ಹೇಗೆ ಕೃತಜ್ಞತೆಯಿಂದ ಇರಬೇಕು, ಹೇಗೆ ಜೀವನನ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸ್ಕೊಳ್ಬಹುದು, ಇದ್ರ ಕಡೆ ಗಮನನ ಕೊಡಿ. ಒಳ್ಳೆಯ ಜೀವನ, ಒಳ್ಳೆಯ ಬದುಕು ಎಲ್ಲವೂ ಕೂಡ ನಿಮಗೋಸ್ಕರ ಕಾಯ್ತಾ ಇದೆ. ಈ ಅವಕಾಶನ ಯಾವುದೇ ಕಾರಣಕ್ಕೂ ಕೈ ತಪ್ಪಿ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಲೈಫ್ ಟೈಮ್ ಆಪರ್ಚುನಿಟಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಇದೆ. ಸೊ ಇನ್ನೊಂದು ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳಿ. ಯಾರನ್ನಾದರೂ ಕ್ಷಮಿಸಬೇಕು ಅಂದರೆ ಕ್ಷಮಿಸ್ಬಿಡಿ. ಸದ್ಯಕ್ಕೆ ಪ್ರಯತ್ನನ ನಿಲ್ಲಿಸಬೇಡಿ ಅನ್ನುವಂಥದ್ದು ಇದೆ. ರೊಮ್ಯಾನ್ಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಸಾಕಷ್ಟು ವಿಚಾರಗಳಲ್ಲಿ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಷನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್ ಅಂತ ಕೂಡ ಇದೆ, ನೋ ಅಂತ ಕೂಡ ಇದೆ. ಸೊ ಯಾವುದಕ್ಕೆ ಎಸ್, ಯಾವುದಕ್ಕೆ ನೋ, ನೀವು ನಿರ್ಧಾರನ ತಗೊಳ್ಳಿ. ಅಗೇನ್ ನೋ ಇದೆ. ಸೊ 3 ಕಾರ್ಡು ಇಲ್ಲಿ ಎಸ್, ನೋ ಇದೆ. ಸೊ ಖಂಡಿತವಾಗ್ಲೂ ಸಕ್ಸಸ್ ಯಾಕೋ ಜಾಸ್ತಿ ತೊದಲಾಗ್ತದೆ. ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯಲ್ಲಿ ನಿಮಗೆ ಸಕ್ಸಸ್ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ, ಹ್ಯಾಪಿ ದೀಪಾವಳಿ, ಎಲ್ರಿಗೂ ಒಳ್ಳೆಯದಾಗಲಿ, ಟೇಕ್ ಕೇರ್.